ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ 13 ಬ್ಲಾಗ್ಸ್. ಇವತ್ತು ನಾವು ಕಾರೆಲ್ಲ ಕ್ಲೀನ್ ಮಾಡ್ಕೊಂಡು ಹೊರಡ್ತಿದ್ದೀವಿ. ನಾಳೆ ಬೆಳಗ್ಗೆ ಹೊರಡೋದಿರೋದು. ಎಲ್ಲಿಗೆ ಹೊರಡ್ತಿದ್ದೀವಿ ಅಂತಲೇ ಹೇಳ್ತೀನಿ. ನಿಮಗೆ ಕಾರೆಲ್ಲ ಕ್ಲೀನ್ ಮಾಡೆಲ್ಲ ಆದಮೇಲೆ ಕಾರೆಲ್ಲ ಕ್ಲೀನ್ ಮಾಡೋಣ ಗೈಸ್. ಹೋಗ್ಬಿಟ್ಟು ಆಮೇಲೆ ಸಿಗ್ತೀನಿ. ನೋಡಿ, ಇಲ್ಲಿ ತುಂಬ ದಿನ ಆಯಿತು ಕ್ಲೀನ್ ಮಾಡಿ, ಅದಕ್ಕೆ ನಮ್ಮ ಕಾರು ಈ ಪರಿಸ್ಥಿತಿಲಿದೆ. ಫುಲ್ಲು ಫುಲ್ ಗಲೀಜಾಗೋಗೈತೆ. ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಹೊರಡಬೇಕು ನಾಳೆ ಗೈಸ್. ಬೆಳಗ್ಗೆನೇ ನಾವು ಕಾರೆಲ್ಲ ಕ್ಲೀನ್ ಮಾಡಿ ಆಗಿದೆ. ಇವಾಗ ಫ್ಯೂಯಲ್ ಅಪ್ ಮಾಡ್ಸೋಣ ಅಂತ ಹೋಗ್ತಾಯಿದ್ದೀವಿ. ಗೈಸ್, ಈಗ ನಾವು ಫ್ಯೂಯಲ್ ಅಪ್ ಎಲ್ಲ ಮಾಡಿಸ್ಕೊಂಡು ಮನೆ ಹತ್ರ ಬಂದಿದ್ದೀವಿ. ಫ್ಯೂಯಲ್ ಏರೆಲ್ಲ ಚೆಕ್ ಮಾಡಿಸ್ಕೊಂಡು ಏನೇ ಹೇಳಿ ಈ ಥರ ಗಾಡಿ ಯಾವುದೇ ಗಾಡಿ ಆಗಿರಲಿ ಗೈಸ್, ಇಲ್ಲಿ ಮೀಟ್ರು ಆ ಥರ ಫುಲ್ ಟ್ಯಾಂಕಲ್ಲಿದ್ದರೆ ನಮ್ಮ ಹುಡುಗರಿಗೆ ಏನೋ ಒಂಥರ ಖುಷಿ ಅಲ್ವಾ ಗೈಸ್. ಕಮೆಂಟ್ ಮಾಡಿ ಹೆಂಗೆ ಫೀಲಿಂಗ್ ಇರುತ್ತೆ ನಿಮಗೆ ಅಂತ ಕಮೆಂಟ್ ಮಾಡಿ ಹೇಳಿ ನನಗೆ ಗೈಸ್. ನಾನೀಗ ಬೆಳಗ್ಗೆಯಿಂದ ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದೀನಿ, ಎಷ್ಟೆಲ್ಲ ರೆಡಿ ಆಗ್ತಾಯಿದ್ದೀನಿ. ನೀವು ಗೆಸ್ಟ್ ಮಾಡಿರ್ತೀರ ನಾನು ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂತ. ನಿಮಗೆ ಗೆಸ್ಟ್ ಮಾಡೋಕ್ಕೆ ಚಾನ್ಸೇ ಇಲ್ಲ ಗೈಸ್. ನಾನು ಇವಾಗ ಬಿಜಾಪುರ್ಗೆ ಹೋಗ್ತಾಯಿದ್ದೀನಿ. ಈ ವರ್ಷದ ಲಾಂಗೆಸ್ಟ್ ರೈಡು. ಬೆಳಗ್ಗೆ ನಿಮಗೆ ರೆಡಿ ಆದಮೇಲೆ ಸಿಗ್ತೀನಿ ಗೈಸ್. ದಿ ನೆಕ್ಸ್ಟ್ ಡೇ. ಗುಡ್ ಮಾರ್ನಿಂಗ್ ಗೈಸ್. ಇವಾಗ ಟೈಮ್ ಬಂದು 5 ಗಂಟೆ ಆಗಿದೆ. ಇವಾಗ ಟೈಮ್ ಬಂದು 5 ಗಂಟೆ ಆಯ್ತಾರೆ. ಅದಕ್ಕೆ ಇವಾಗ ಹೊರಡ್ತಾ ಇದ್ದೀವಿ. ಕಾರಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್. ಹಿರಿಯೂರು ಬಿಟ್ವಿ. ಹಿರಿಯೂರು ಹತ್ರದಿಂದ ನಾವು ಹಣ್ಣು ಕೊಟ್ಟೆ ನಾನು. ಇದು ಪುಣೆ ಹೈವೇಲಿ ಹೋಗ್ತಾ ಇದ್ದೀವಿ ಇವಾಗ. ಆಮೇಲೆ ನಾವು ಹಾಸನಲ್ಲಿದ್ದಾಗ ಮಳೆ ಬರ್ತಿರುತ್ತೆ, ಇಲ್ಲೆಲ್ಲ ಮಳೆ ಇರಲ್ಲ ಅಂತಾರೆ. ಆದರೆ ನಾವು ಬರ್ತಿರೋದಕ್ಕೆ ಮಳೆ ಬರ್ತಿದೆಯಾ ಇಲ್ಲ ಏನು ಅಂತ ಗೊತ್ತಾಗ್ತಾ ಇಲ್ಲ. ನಾವು ಎಲ್ಲೆಲ್ಲಿ ಹೋಗ್ತಾ ಇದೀವಿ ಅಲ್ಲೆಲ್ಲ ಮಳೆ ಶುರು ಆಗ್ತೈತೆ, ಗೊತ್ತಿಲ್ಲ ಗೈಸ್. ಇಲ್ಲಿ ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ ಅಂತ. ಇವಾಗ ನಾವು ಅಲ್ಲಿ ಮೇಲ್ಗಡೆಯಿಂದ ಹಿಂಗೊಂದು ರೌಂಡ್ ಸುತ್ಕೊಂಡು ಇವಾಗ ಹಿಂಗೆ ಸ್ಟ್ರೈಟ್ ಹೋಗ್ತಿದ್ದೀವಿ. ಇದು ಯಾವ ಥರ ಇದೆ ನೋಡಿ ರೋಡು, ರೌಂಡ್ ಫುಲ್ಲು ಒಂದು ರೌಂಡ್ ಸುತ್ಕೊಬಿಟ್ಟು ಬರೋ ಥರ ಇದೆ ರೋಡು. ರೋಡ್ ನೋಡಿ ಗೈಸ್, ಇಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಫ್ಲವರ್ಸ್ ಎಲ್ಲ ಡಿವೈಡ್ರಲ್ಲಿ. ಈಗ ನಾವು ಅಲ್ಲಿ ಚಿತ್ರದುರ್ಗದಿಂದ ಹಿಂದೆನೇ ಡಿವಿಯೇಷನ್ ತಗೊಂಡಾಯ್ತು ಇದು ಬಿಜಾಪುರ ರೋಡಿಗೆ. ಈಗ ಆಲ್ರೆಡಿ ಟೈಮ್ ಬಂದು 9 ಗಂಟೆ ಆಗೈತೆ. ಈಗೆಲ್ಲ ನೆಕ್ಸ್ಟು ತಿಂಡಿಗೆ ನಿಲ್ಲಿಸೋದು ಅಂತ ಪ್ಲ್ಯಾನ್ ಇದೆ. ನೋಡೋಣ ಮುಂದೆ ಯಾವ್ದಾರ ಹೋಟೆಲ್ ಇಲ್ಲ ಏನಾದರೂ ಸಿಕ್ಕಿದ್ರೆ ತಿಂಡಿ ಏನಾದರೂ ಮಾಡ್ಕೊಂಡು ಹೊರಡೋಣ ಇಲ್ಲಿಂದ. ನನಗೆ ಏನೋ ಒಂದು ಯೋಚನೆ ಬರ್ತೈತೆ ಇಲ್ಲಿ ವೆದರೆಲ್ಲ ನೋಡಿದ್ರೆ. ನಾನು ಬರ್ತಾ ಬಿಜಾಪುರ್ಗೆ ಹಾಸನ ವೆದರ್ನ ತಗೊಬರ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಮಳೆ ಥರನೂ ಬರ್ತಾ ಇದೆ, ಆ ಕಡೆ ಬೆಟ್ಟ ಹತ್ರ ಎಲ್ಲ ಫಾಗ್ ಥರನೂ ಕಾಣಿಸ್ತಾ ಇದೆ. ಟೈಮ್ ಬಂದು 9:19 ಆಯಿತು. ನಾವು ಹೋಟೆಲ್ಗಳಿಗೆ ಹುಡ್ಕೋದು ಸಿಕ್ಕಲಿಲ್ಲ. ಇದು ಯಾವುದೋ ಉಜ್ವಲ್ಸ್ ಡಾಬಾ ಅಂತ ಸಿಕ್ಕೈತೆ, ಫ್ಯಾಮಿಲಿ ರೆಸ್ಟೋರೆಂಟು. ಪರವಾಗಿಲ್ಲ ಗೈಸ್, ಊಟ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇಲ್ಲಿ ಹೊಸಪೇಟೆಗೆ ಇನ್ನು 90 ಕಿಲೋಮೀಟ್ರ್ ಏನೋ ಇದೆ. ಇಲ್ಲಿ ಹೋಗ್ಬಿಟ್ಟು ತಿಂಡಿ ತಿಂದ್ಬಿಟ್ಟು ನೋಡೋಣ ಗೈಸ್ ಹೆಂಗಿರುತ್ತೆ ಟೇಸ್ಟು ಅಂತ ಎಲ್ಲ ಹೇಳ್ತೀನಿ ನಿಮಗೆ ತಿಂಡಿ ತಿಂದಾದ್ಮೇಲೆ. ಓಕೆ ಗೈಸ್. ನಾನಿಲ್ಲಿ ನಿಮಗೆ ಈ ಡಾಬಾ ಅಂತ ಹೇಳಿದೆ. ಇಲ್ಲಿ ಪಲಾವು ಮತ್ತು ಪೂರಿ ತಗೊಂಡ್ವಿ. ಊಟದ ವಿಷಯದಲ್ಲಿ ಒಂದು 10ಗೆ 9, 8 ಕೊಡ್ಬೋದು ಗೈಸ್. ಟೇಸ್ಟ್ ಅಂತೂ ಪಕ್ಕ ಇತ್ತು. ಆದರೆ ಸರ್ವಿಸ್ ವಿಷಯದಲ್ಲಿ ಅಷ್ಟೆಲ್ಲ ಕೊಡೋಕ್ಕಾಗಲ್ಲ ಗೈಸ್, ಯಾಕೆಂದರೆ ತುಂಬ ಲೇಟ್ ಮಾಡಿದ್ರು ಅಷ್ಟು ಕೊಡೋಕ್ಕೇನೆ ನಮಗೆ. ಅದೊಂದು ಯಾಕೋ ಪಾಯಿಂಟ್ ಇಷ್ಟ ಆಗಲಿಲ್ಲ. ಮತ್ತು ಈ ಥರ ಡಾಬಾಗಳಿಗೆ ಬರ್ತೀರಾ ಅಂದರೆ ಫ್ಯಾಮಿಲಿ ಜೊತೆ ಬರೋದಲ್ಲ ಗೈಸ್. ಈ ಥರ ಡಾಬಾಗಳಿಗೆ ಬರೋದಾದರೆ ನೀವು ಫ್ರೆಂಡ್ಸ್ ಜೊತೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ನಿಮಗೆ.
ಅದೊಂದು ಹೇಳ್ಬೇಕಿತ್ತು ಗೈಸ್, ಅದಕ್ಕೆ ಹೇಳಿ. ಗೈಸ್ ಇಲ್ಲಿ ಇವರು ದಾವಣಗೆರೆ ಬೆಣ್ಣೆ ದೋಸೆ ಅಂತ ಹಾಕೊಂಡಿದ್ದಾರೆ. ನಾನು ಇದೊಂದು ಪಾಯಿಂಟ್ ಹೇಳಿದ್ಮೇಲೆ, ಆದರೆ ಅಲ್ಲಿ ಅವರಿಗೆ ದೋಸೆನೇ ಉಯ್ಯಕ್ಕೆ ಬರಲಿಲ್ಲ, ಹಂಗಾಗಿ ನಾವು ಪೂರಿ ತಗೊಂಡ್ವಿ. ಫಸ್ಟ್ 2 ದೋಸೆ ಆರ್ಡ್ರ್ ಮಾಡಿ, ಆಮೇಲೆ ಅವ್ರಿಗೆ ಉಯ್ಯಕ್ಕೆ ಬರ್ದೇಲೆ 2-3 ದೋಸೆ ನೋಡಿದ್ವಿ, ನಾವು ಅಲ್ಲೇ ಕೂತಿದ್ವಲ್ಲ, ಉಯ್ಯಕ್ಕೆ ಬರಲಿಲ್ಲ ಅಂತ ಪೂರಿ ತಗೊಂಡ್ವಿ. ಏನಪ್ಪ ಗಾರಿಗೆ ಬಂದ್ಬಿಟ್ಟು ನಮ್ಮ ಅಪ್ಪ ಮತ್ತೆ ಬ್ರೆಡ್ ಜಾಮ್ ಹಾಕೊಂಡು ತಿಂತಿದ್ದಾರೆ. ಗೈಸ್ ಇದು ಮುಂದ್ಗಡೆ ಒಂದು ಟ್ರಕ್ ಹೋಗ್ತಿದೆ. ಇದರಲ್ಲಿ ನಮ್ದ್ರಲ್ಲಿ ಕರ್ನಾಟಕದಲ್ಲಿ KA ಅಂತ ಇರುತ್ತಲ್ಲ, ಅದರ ಥರ NL ಅಂತ ಇದೆ. NL ಯಾವ ಸ್ಟೇಟು ಅಂತ ಕಮೆಂಟ್ ಮಾಡಿ ಗೈಸ್ ಗೊತ್ತಿದೆ. ಗೈಸ್ ಇಲ್ಲಿ ನೆಕ್ಸ್ಟ್ ಒಂದು ಟನಲ್ ಸಿಗುತ್ತೆ, ಫುಲ್ ದೊಡ್ಡ ಟನಲ್, ಹೆಚ್ಚು ಕಮ್ಮಿ ಒಂದು 3 ಕಿಲೋಮೀಟರ್ ಹತ್ರ ಇದೆ. ಆ ಟನಲ್ ಹತ್ರ ಹೋದಾಗ ನಿಮಗೆ ತೋರಿಸ್ತೀನಿ. ಇದು ನೋಡಿ, ಇದು ಫ್ಯಾನ್ ಇಂದು ಇರುತ್ತಲ್ಲ, ಅದ್ರದ್ದು ಬರೀ ಒಂದು ಪೀಸ್ ಇದೆ ಇಲ್ಲಿ. ಈ ತರ ರೆಕ್ಕೆ ಸಖತ್ತು ದೊಡ್ಡದಾಗಿರುತ್ತೆ. ಮುಂದೆ ಎಲ್ಲಾದ್ರೂ ರೆಕ್ಕೆ ತರ ಸಿಕ್ಕಿದ್ರೆ ತೋರಿಸ್ತೀನಿ ನಿಮಗೆ. ಗೈಸ್ ಇದು ತುಂಗಭದ್ರಾ ಜಲಾಶಯದ ಬ್ಯಾಕ್ ವಾಟರು. ಹಂಗೆ ಈಗ ನೆಕ್ಸ್ಟ್ ಟನಲ್ ಸಿಗುತ್ತೆ ಒಂದು. ಇಲ್ಲಿ ಡ್ಯಾಮ್ ಕಾಣಿಸ್ತಿದೆ ನೋಡಿ, ಒಂದು 5-6 ಗೇಟ್ ಓಪನ್ ಮಾಡಿದ್ದಾರೆ. ಗೈಸ್ ಇಲ್ಲೆಲ್ಲ ಬಿಸಿಲು ಅಂತ ಅಂತಾರೆ, ಆದರೆ ಈ ಹಸಿರು ಎಲ್ಲ ನೋಡ್ತಾ ಇದ್ರೆ ಅಷ್ಟೊಂದೇನು ಬಿಸಿಲು ಅಂತ ಏನು ಅನ್ಸಲ್ಲ. ಹಸಿರೆಲ್ಲ ಚೆನ್ನಾಗಿ ಬೆಳೆದಿದೆ ಈ ಕಡೆನೂ. ಆದರೆ ನಮಗೆ ವಿಂಡೋ ಇಳಿಸೋದ್ರಂತೂ ಹೆವಿ ಒಂಥರ ಆಟ ಥರ ಫೀಲ್ ಆಗುತ್ತೆ ಈ ಕಡೆ ಎಲ್ಲ. ಗೈಸ್ ಇಲ್ಲಿ ಕಿಂಗರ ಅಂತ ಊರಿದೆ. ಇಲ್ಲಿ ನನಗೆ ಒಂದು ಐರನ್ ಫ್ಯಾಕ್ಟ್ರಿ ಕಾಣಿಸ್ತು, ಅದಕ್ಕೆ ನಿಮಗೂ ತೋರಿಸೋಣ ಅಂತ ತೋರಿಸ್ತೀನಿ. ನೋಡಿ ಎಷ್ಟು ದೊಡ್ಡದಾಗಿದೆ. ಇದೇ ಸಿಮೆಂಟ್ ಫ್ಯಾಕ್ಟ್ರಿ ಇದು. ನಾನು ನಿಮಗೆ ಮಿಸ್ ಆಗಿ ಕಬ್ಬಿಣದ ಫ್ಯಾಕ್ಟ್ರಿ ಅಂತ ಹೇಳಿದೆ, ಅದು ಆ್ಯಕ್ಚುಲಿ ಸಿಮೆಂಟ್ ಫ್ಯಾಕ್ಟ್ರಿ. ಇಲ್ಲಿ ಮುಂದೆ ಬಂದಾಗ ಗೇಟ್ ಸಿಕ್ತು, ಸಾರಿ ಗೈಸ್. ಗೈಸ್ ಇಲ್ಲಿ ಕುರಿ ಸಂತೆ ನಡೀತಾ ಇದೆ ನೋಡಿ ಗೈಸ್. ಇಲ್ಲಿ ಎಷ್ಟೊಂದು ಗಾಡೀಲಿ ಎಷ್ಟೊಂದು ಕುರಿಗಳು ಕರ್ಕೊಂಡ್ಬಂದಿದ್ದಾರೆ. ಗೈಸ್ ನನಗೇನೋ ಇಲ್ಲಿ ಕುರಿಗಳಿಗಿಂತ ಜನಗಳೇ ಜಾಸ್ತಿ ಕಾಣಿಸ್ತಾ ಇದ್ರು. ಗೈಸ್ ನಿಮಗೆ ಆವಾಗಲೇ ರೆಕ್ಕೆ ತೋರಿಸ್ತೀನಿ ನೋಡಿ ಗೈಸ್. ಒಂದೊಂದು ಗಾಡಿಗೆ ಒಂದೊಂದು ರೆಕ್ಕೆ ಇಟ್ಕೊಂಡಿದ್ದಾರೆ, ಎಷ್ಟು ದೊಡ್ಡದಾಗಿದೆ. ಇಲ್ಲಿ ನೋಡಿ ಗೈಸ್, ಇಲ್ಲಿ ಗೈಸ್ ಅದು ಒಂದೊಂದು ಗಾಡಿಗೆ ಒಂದೊಂದು ರೆಕ್ಕೆಗಳು ಇಟ್ಕೊಂಡಿದ್ದಾರೆ ಅಂದರೆ ನೀವೇ ಯೋಚನೆ ಮಾಡಿ ಅದು ಎಷ್ಟು ಉದ್ದ ಇದೆ, ಹಂಗೆ ಎಷ್ಟು ಇದಾವೆ ಅಂತ. ಇಲ್ಲಿ ನೋಡಿ ಗೈಸ್, ಇಲ್ಲಿ ಮುಂದೆನೂ ನಿಮಗೆ ತೋರಿಸ್ತೀನಿ. ಅಂದರೆ ಒಂದೊಂದು ಸೆಟ್ ಥರ ನಿಲ್ಸ್ಕೊಂಡಿದ್ದಾರೆ. ಮೂರು ಗಾಡಿ ನಿಲ್ಸ್ಕೊಂಡಿದ್ದಾರೆ ನೋಡಿ, ಇಲ್ಲಿ ತೋರಿಸ್ತೀನಿ. ನೋಡಿ ಗೈಸ್, ಇಲ್ಲಿ ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ. ನಮಗೆ ಅಲ್ಲಿ ಫ್ಯಾನ್ ಅಟ್ಯಾಚ್ ಮಾಡಿದಾಗ ಫುಲ್ ಚಿಕ್ಕದಾಗಿ ಕಾಣುತ್ತೆ. ಇಲ್ಲಿ ನೋಡಿ ಇಲ್ಲಿ ಎಷ್ಟು ದೊಡ್ಡದಾಗಿದೆ ಅಂತ. 3 ಒಂದು ಸೆಟ್ ಥರ ನಿಂತಿದ್ದಾವೆ ಗೈಸ್ ಇಲ್ಲಿ. ಗೈಸ್ ನೋಡಿ, ಇದು ಇನ್ನೂ ಲಾರಿದು ಬಾಡಿ ಕಟ್ಟಿಲ್ಲ, ಹೊಸ ಗಾಡಿ ತಗೊಂಡು ಹೋಗ್ತಿದ್ದಾರೆ. ಈ ಕಡೆ ಟೋಲ್ ಹತ್ರ ಬಂದು ಟೀ ಕುಡಿಯೋಕ್ಕೆ ಅಂತ ನಿಲ್ಸಿದ್ವಿ ಅಂಗಡಿಲಿ. ಇಲ್ಲಿಂದ ಟೀ ಕುಡ್ಕೊಂಡು ಹೊರಡೋಣ ಗೈಸ್. ಬಿಜಾಪುರ ಇನ್ನ ಒಂದು 130 ಕಿಲೋಮೀಟರ್ ಇರ್ಬೋದು. ಹೋಗೋಣ ಗೈಸ್. ಬಂದು ನಿಲ್ಸಿದ್ವಿ. ಇಲ್ಲಿ ಆಲ್ಮಟ್ಟಿ ಡ್ಯಾಮ್ ಸಿಕ್ತು ಅಂತ. ಇಲ್ಲಿ ಡ್ಯಾಮ್ ನೋಡಿ ಗೈಸ್, ಅಷ್ಟು ದೂರದಲ್ಲಿದೆ. ಅಲ್ಲಿ ಕಾಣಿಸ್ತಿದ್ಯಾ ನಿಮಗೆ? ಇಲ್ಲಿ ಹಂಗೆ ಬಂದು ಇಲ್ಲಿ ಹೈವೇ ರೋಡ್ ಐತೆ, ಇಲ್ಲಿ ಹಂಗೆ ಸೈಡಿಗೆ ಹಾಕಿದ್ವಿ. ಹಂಗೆ ನೀರನ್ನ ಸ್ವಲ್ಪ ಎಂಜಾಯ್ ಮಾಡಿಬಿಟ್ಟು 2 ಫೋಟೋಸ್ ತೆಕ್ಕೊಳ್ಳೋಣ. ನಾನು ಮಾಡ್ತಾ ಫೋಟೋಸ್ ತೆಕ್ಕೊಬಿಟ್ಟು ಹೊರಡ್ತೀವಿ ಗೈಸ್ ಇಲ್ಲಿಂದ. ಆದರೆ ಮಳೆ ಮಾತ್ರ ಎಲ್ಲಾದರೂ ಬಿಡ್ತಾಯಿಲ್ಲ ಗೈಸ್ ನಮ್ಮನ್ನ.
ಈಗ ತಾನೇ ಮಳೆ ಅಂತ ತೋರಿಸಿದ್ದೆ, ಇಲ್ಲಿ ಬಿಸಿಲು ನೋಡಿ ಗೈಸ್, ಇಲ್ಲಿ ಬಿಸಿಲು ಹೆಂಗ್ ಬಿಸಿಲು ಬರ್ತೈತೆ, ಹೆಂಗೆ ವೆದರ್ ಹೆಂಗ್ ಚೇಂಜ್ ಆಗುತ್ತೆ ನೋಡಿ ಗೈಸ್, ಪಟ್ ಪಟ್ ಅಂತ ಚೇಂಜ್ ಆಗ್ತೈತೆ ವೆದರ್ ಅಂತೂ ಗೈಸ್. ಈಗ ಟೈಮ್ ಬಂದು 2:30 ಆಗ್ತಾ ಬಂತು. ಅದಕ್ಕೆ ನಾವು ಇಲ್ಲಿ ಒಂದು ರೆಸ್ಟೋರೆಂಟ್ ಸಿಕ್ತು, ಫ್ಯಾಮಿಲಿ ರೆಸ್ಟೋರೆಂಟು ನೈವೇದ್ಯ ಅಂತ. ಹಂಗಾಗಿ ಇಲ್ಲಿ ಊಟ ಮಾಡ್ಕೊಂಡು ಹೊರಡೋಣ ಅಂತ ನಿಲ್ಸಿದ್ದೀವಿ. ಇನ್ನು ಬಿಜಾಪುರಿಗೆ 20 ಕಿಲೋಮೀಟರ್ ಇದೆ ಅಷ್ಟೇ. ಬನ್ನಿ ಗೈಸ್, ಊಟ ಮಾಡ್ಕೊಬಿಟ್ಟು ಬರೋಣ. ಈಗ ಇಲ್ಲಿ ಊಟ ಎಲ್ಲ ಮಾಡ್ಕೊ ಬಂದ್ವಿ. ಊಟ ಅಂತೂ ಸಖತ್ತಾಗಿತ್ತು. ನೀವು ಯಾರು ಈ ಕಡೆ ಸೈಡ್ ಬಂದಾಗ ಟ್ರೈ ಮಾಡಿ ಊಟನ. ಹೆಂಗಿತ್ತಣ್ಣ ಊಟ? ಚೆನ್ನಾಗಿ. ಹೆಂಗಿತ್ತಪ್ಪ? ಬೆಳಗ್ಗೆ ತಿಂದಿದ್ದು ಕೋಲ್ಸ್ಕೊಂಡ್ರೆ 100% ಸೂಪರ್. ಹೆಂಗಿತ್ತಮ್ಮ? ಚೆನ್ನಾಗಿತ್ತಾ ಗೈಸ್? ನೀವು ಯಾರು ಈ ಕಡೆ ಸೈಡ್ ಬಂದಾಗ ಟ್ರೈ ಮಾಡಿ. ಬಿಜಾಪುರಿಂದ 20 ಕಿಲೋಮೀಟರ್ ಹಿಂದೆ ಇದೆ ಇದು. ಚೆನ್ನಾಗಿತ್ತು ಗೈಸ್ ಹೋಟೆಲು. ಫೈನಲಿ ನಾವು ಬಿಜಾಪುರಿಗೆ ಬಂದಾಯ್ತು. ಸಿಟಿ ಎಂಟ್ರಿ ಆದ್ವಿ ಗೈಸ್.